ಈ ಸಿಟಿ ಹುಡುಗಿನ ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹೇಳಿದ ಕೆಲ್ಸನ ಹೇಳ್ದಂಗೆ ಮಾಡ್ಬಿಟ್ಟವಳೆ. ಭಾರಿ ಚಾಲಕವಳೆ. ನೋಡಿ, ಈ ಪೂಜೆ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ. ಮಡಿಯಿಂದ ಇರಬೇಕು. ಈಗ ನೋಡಿದ್ರೆ ಮೈಲಿಗೆ ಆಗಿದೆ. ಅಯ್ಯೋ ಗೌಡ್ರೆ, ಆ ಹೆಣ್ಣು ನನ್ ಮಗಳ ಸ್ನೇಹಿತಲು, ಬೆಂಗಳೂರಿಂದ ಬಂದವಳೆ. ಆ ಹೆಣ್ಣಿಗೆ ಇಲ್ಲಿ ಸಂಪ್ರದಾಯ ಏನೂ ಗೊತ್ತಿಲ್ಲ, ತಿಳಿದೆ ಕಾಲಿಡು ಬಿದ್ಬಿಟ್ಟವಳೆ. ಅದನ್ನೇ ತಪ್ಪು ಅಂದ್ರೆ ಹೆಂಗೆ ಗೌಡ್ರೆ? ನೋಡಿ, ನಿಮ್ ಕುಟುಂಬದಲ್ಲಿ ಯಾರಾದ್ರೂ ತಪ್ಪು ಮಾಡಿದಾರೆ ಅನ್ನಿಸ್ತಾ ಇದೆ ನನಗೆ. ಗೌಡ್ರೆ, ಪೂಜಾರಪ್ಪ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ನಮ್ ಕುಟುಂಬದ ಬಗ್ಗೆ ಏನ್ ತಪ್ಪು? ನಿಮ್ಗೆ ಗೊತ್ತಿದೆ ನಮ್ ಕುಟುಂಬ ಎಂಥದ್ದು ಅಂತ. ಹೌದೌದೌದೌದು ಮಾವಯ್ಯ, ನಿಮ್ ಕುಟುಂಬ ಹೆಂಗೆ ಏನು ಎತ್ತ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಬೆಂಗಳೂರಿಂದ ಬಂದವರು ಯಾರೇನ್ ತಪ್ಪು ಮಾಡಿದಾರೋ ಯಾರಿಗ್ ಗೊತ್ತು? ಮಾಡಿರ್ಬೋದು. ಸರಿಯಾಗಿ ಹೇಳಿದ್ರಿ ಬಸ್ಸು. ಗೌಡ್ರೆ, ಅವ್ರಿಗೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ ಅಂತ ಹೇಳಿ. ಏನೇನೋ ಮಾತಾಡ್ತಿದಾರೆ ನೋಡಿ. ಬೆಂಗಳೂರಿಂದ ಬಂದಿದಾರಲ್ವಾ ನನ್ನ ಸ್ನೇಹಿತರು, ಅವ್ರು ಚಿನ್ನದಂತವ್ರು, ಯಾವ ತಪ್ಪು ಮಾಡಿರೋದಿಲ್ಲ. ಇನ್ನೊಂದು ಮಾತೇನಾದ್ರೂ ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಬೇರೆ. ನಿನ್ ಮಗ ಕಳ್ತನ ಮಾಡಿ ಹೋಗಿರ್ಬೇಕು, ಅದಕ್ಕೆ ಹಿಂಗಾಗಿರೋದು. ಮುಚ್ಚಾಯ ಬಾಯಿ. ಮಗ ಕಳ್ತನ ಮಾಡಿದ್ದು, ಅವ್ನು ಊರ್ ಬಿಟ್ಟು ಹೋಗಿದ್ದು ಎಲ್ಲ ಹಳೆ ಕತೆ ಆಗೋಯ್ತು. ಮತ್ತ್ಯಾಕ ಅದನ್ನ ಹೇಳ್ತೀಯ? ಅವ್ನ್ ನನ್ ಮಗನೇ ಅಲ್ಲ ಅಂತ ಹೇಳಾಯ್ತಲ್ಲ, ಮತ್ತ್ಯಾಕ ಆ ವಿಷಯ ತೆಗಿತಾ ಇದ್ದೀರಾ? ಮಗ ಅಲ್ಲ ಅಂತಂದ್ರೆ ರಕ್ತ ಸಂಬಂಧ ಅಳಿಸೋಗ್ಬಿಡುತ್ತ ಮುತ್ತಣ್ಣ. ಇದಪ್ಪ ಮಾತು, ಸರಿಯಾಗಿ ಹೇಳಿದ್ರಿ ಗೌಡ್ರೆ. ನೀವ್ ಹೇಳಿದ ತಕ್ಷಣ ರಕ್ತ ಸಂಬಂಧ ಅಳಿಸೋಗ್ಬಿಡ್ತದ? ಅಯ್ಯೋ, ಆ ರಾಕ್ಷಸನಿಂದ ಇನ್ನು ಏನೇನ್ ಕೇಳ್ಬೇಕು? ಯಾಕಾದ್ರೂ ನನ್ನ ಹೊಟ್ಟೆಲ್ ಹುಟ್ಟದ್ ನಾವ್ನು. ಹೌದವ್ವ, ನಾನ್ ನಿಮ್ಮ ಹೊಟ್ಟೆಲ್ ಹುಟ್ಬಾರ್ದಾಗಿತ್ತು. ನಿಜವಾಗ್ಲೂ ನಾನು ಪಾಪಿನೇ, ಕ್ಷಮಿಸ್ಬಿಡವ್ವ. ರೇ ಮುತ್ತಣ್ಣ, ಸಾಕ್ ಮಾಡ್ರಿ ನಿಮ್ ಪುರಾಣನ. ಯಾವಾಗ ನೋಡಿದ್ರು ಇದೇ ಡ್ರಾಮಾ ಆಯ್ತು ನಿಮ್ ಕುಟುಂಬದ್ದು. ಲೇ ನೀರ್ಗಂಟಿ, ಒಳ್ಳೆ ಟೈಮಲ್ಲಿ ಇದೇನ್ಲ ಇದು ಅಪಶಕನ? ಇನ್ನೇನ್ ಬಸ್ಸು, ಯಾವಾಗ್ಲೂ ಕಣ್ಣೀರ್ ಹಾಕೊಂಡು ಒಳ್ಳೆ ಸಂತೋಷನೆಲ್ಲ ಹಾಳು ಮಾಡ್ತದೆ ಈ ಕುಟುಂಬ. ಯಾವಾಗ್ಲೂ ಇದೇ ಆಗೋಯ್ತು. ಏ ಕೃಷ್ಣಪ್ಪ, ನಾನು ನೋಡ್ತಾ ಇದ್ದೀನಿ, ಪದೇ ಪದೇ ನಮ್ ಕುಟುಂಬಕ್ಕೆ ತಲೆ ಹಾಕ್ತಾ ಇದ್ದೀರಾ. ಹಿಂಗೆ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹೇಳ್ತೇನೆ. ಶಾಂತಕ್ಕ, ಏನು ಅಂತ ಮಾತಾಡ್ತಾ ಇದ್ದೀರಾ? ಅವರು ನಮ್ಮೂರಿನ ಪಂಚಾಯತಿ ಅಧ್ಯಕ್ಷರು, ಅವ್ರಿಗೆ ನೀವು ಗ್ರಾಚಾರ ಬಿಡಿಸ್ಬಿಡ್ತೀರಾ? ನಾವು ನಿಮ್ಮ ಕುಟುಂಬದ ಬಗ್ಗೆನೇ ಮಾತಾಡ್ತಾ ಇರೋದು. ಬಿಡಿಸು ನೋಡೋಣ ಗ್ರಾಚಾರನ. ಅಯ್ಯೋ, ಯಾರು ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಾವಿದ್ದೀವಿ ಇಲ್ಲಿ, ಊರಿಗೆ ಗೌಡ್ರು ಅನ್ಸ್ಕೊಂಡವರು. ಕರೆಕ್ಟ್ ಆಗಿ ಹೇಳಿದ್ರು ಗೌಡ್ರು. ಗೌಡ್ರೆ, ಪೂಜಾರಪ್ಪ, ಏನೋ ಆಗಬಾರದಾಗೋಯ್ತು. ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ. ಅಮ್ಮನವ್ರ ವಿಚಾರದಲ್ಲಿ ಅಪಚಾರ ಆಯ್ತು ಅಂದ್ರೆ ಪರಿಹಾರ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಏನಾದ್ರೂ ಅಪಚಾರ ಆದ್ರೆ ನೀವೆಲ್ಲ ದಂಡ ಕಟ್ಟಬೇಕಾಗುತ್ತೆ. ಮೈನಾಯಿಂದ ಅಪಚಾರ ಆಗಿದೆ, ನಾನು ಅಕ್ಷತೆ ಹಾಕೋದಿಲ್ಲ. ಅವಳು ತೇರ್ ಮುಟ್ಟ ಹಾಗಿಲ್ಲ. ಅಯ್ಯೋ, ನಾನು ಅಕ್ಷತೆ ಹಾಕಲ್ಲ. ಪೂಜಾರಪ್ಪ, ನೋಡಿ ನೋಡಿ, ನಮ್ಮೂರ್ ಯಾರಿಂದನೂ ತಪ್ಪಾಗಿಲ್ಲ. ಏನೋ ನಡಿಬೇಕಾದ್ರೆ ಕಾಲ್ ಜಾರಿ ಬಿದೋಗ್ಬಿಟ್ಟಿದ್ದಾರೆ ಅಷ್ಟೇ ಇನ್ನೇನು ನಡೆದಿಲ್ಲ. ಪೂಜಾರಪ್ಪ, 2 ವರ್ಷದಿಂದ ನಮ್ಮ ಅಕ್ಕನಿಗೆ ಮದ್ವೆ ಆಗ್ಲಿ ಅಂತ ನಾನು ಹರಕೆ ಹೊತ್ತು ತೇರ್ ಎಳಿತೀವ್ನಿ. ಇದು 3ನೇ ವರ್ಷ. ಈ ವರ್ಷ ಏನಾದ್ರೂ ನಾನು ತೇರ್ ಇಳಿಲಿಲ್ಲ ಅಂದ್ರೆ ಅಪಶಕ್ನ ಆಗೋಯ್ತದೆ. ಪೂಜಾರಪ್ಪ, ದಯವಿಟ್ಟು ಅಕ್ಷತೆ ಕಾಳು ಹಾಕಿ ನಾನು ತೇರ್ ಇಳಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಗೌಡ್ರೆ, ದಯವಿಟ್ಟು ಗೌಡ್ರೆ, ಇಲ್ಲ ಅನ್ಬೇಡಿ. ದಯವಿಟ್ಟು ಗೌಡ್ರೆ, ನೋಡಿ, ಏನಾದ್ರೂ ನಾನು ಅನುಭವಿಸ್ತೀನಿ. ನಾನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ಗೌಡ್ರೆ, ದಯವಿಟ್ಟು ಪೂಜಾರಪ್ಪ, ತೇರ್ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಸಿದ್ದು, ಎಲ್ಲ ಹುಡ್ಕೋದ್ ನಿನ್ನ. ಯಾಕೋ ಅಳ್ತಾ ಇದ್ಯಾ? ನನ್ನೇನು ಕೇಳ್ಬೇಡ ಮಗ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಎಲ್ಲಾದ್ರೂ ಉಂಟೇನಮ್ಮ? ಎಡುವುದ ಮೇಲೆ ಗೊತ್ತಿಲ್ಲದಲ್ಲ ಎಡಿಬಿಟ್ಟೆ, ಗಾಯ ಆಗಿದೆ, ನೋವಾಗಿದೆ ಅಂತ ಭೂಮಿ ತಾಯಿನ ವಾಸಿ ಮಾಡು ಅಂತ ಕೇಳಕ್ಕಾಗುತ್ತಾ? ಬಿದ್ದ ಮೇಲೆ ಗಾಯ ಆಗ್ಲೇಬೇಕು, ನೋವು ಅನುಭವಿಸ್ಲೇಬೇಕು.
ಮಾಡಿರೋ ಕರ್ಮನ ದೇವರಿಂದ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಗೌಡ್ರೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡಿದ್ರೆ ಹೇಗೆ? ಪಾಪ ಇಡೀ ಕುಟುಂಬದವರು ಅಷ್ಟೊಂದು ಅಂಗ್ಲಾಶ್ ಬೇಡ್ಕೊಂತವ್ರೆ. ಪಾಪ ತೇರಿಳಿಯೋಕೆ ಅವಕಾಶ ಮಾಡಿಕೊಡಿ. ಗೌಡ್ರೆ ಪಾಪ ಏನೋ ಅರ್ಕೆ ಗಿರ್ಕೆ ಅಂತ ಹೇಳ್ತವ್ರೆ. ನಮ್ಮಿಂದ ಅವ್ರಿಗೆ ಯಾಕೆ ಅಡಚಣೆ ಆಗೋದು? ಅಯ್ಯೋ ದೇವ್ರೆ, ಇವ್ರು ಯಾಕೆ ನಮ್ಮ ಪರವಾಗಿ ಮಾತಾಡ್ತವ್ರಲ್ಲ? ಆದ್ರೆ ಒಂದ್ ಮಾತು, ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ನೇರ ಹೊಣೆ ಮೈನಾ ಆಗಿರ್ತಾಳೆ. ಏನ್ ಮೈನಾ, ಇದಕ್ಕೆ ನಿನ್ನ ಒಪ್ಪಿಗೆ ಐತಾ? ಐತೆ. ನಾನ್ ಶುದ್ಧವಾದ ಮನಸ್ಸಿಂದ ಆ ತಾಯಿ ಸೇವೆ ಮಾಡ್ತೀವ್ನಿ. ಇದ ತಾಯಿಗೂ ಗೊತ್ತಪ್ಪಯ್ಯ, ಇದ್ರಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ. ಪೂಜಾರಪ್ಪ ಅವಳೆ ಒಪ್ಕೊಂತವಳೆ, ಒಂದ್ ಅವಕಾಶ ಕೊಡೋಣ ಬಿಡಿ. ನನಗೆ ಪೂರ್ತಿ ಸಮ್ಮತಿ ಇಲ್ಲ, ಆದ್ರೆ ಪಂಚಾಯಿತಿ ಅವ್ರಿಗೋಸ್ಕರ ಗೌರವ ಕೊಟ್ಟು ಇದಕ್ಕೆ ಒಪ್ಕೋತೀನಿ ನಾನು. ನೋಡು ಮೈನಾ, ಏನೇ ಆದ್ರೂ ನೀನೇ ಜವಾಬ್ದಾರಿ. ಹಬ್ಬದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ನವರು 3 ವರ್ಷ ಹಬ್ಬ ಆಚರಣೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ ನಮ್ಗೆ. ಯೋಚನೆ ಮಾಡಿ ನಿರ್ಧಾರ ತಗೋ ಮೈನಾ. ನಿನ್ನೊಬ್ಳು ಹರಕೆಯಿಂದ ಎಲ್ಲಾರ್ಗೂ ತೊಂದ್ರೆ ಆಗ್ಬಾರ್ದು. ತೊಂದ್ರೆ ಆದ್ರೆ ನಿನ್ನೊಬ್ಳಿಗೆ ಅಲ್ಲ, ಊರಿಗೆ ತೊಂದ್ರೆ ಆಗುತ್ತೆ. ಪೂಜಾರಿಗಳೇ, ನನಗೆ ನಿಮ್ಮಷ್ಟು ದೇವ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ದೇವರು ನಮ್ಮೆಲ್ಲರನ್ನೂ ಕಾಪಾಡೋ ಒಂದು ಶಕ್ತಿ, ತಪ್ಪು ಮಾಡಿದಾಗ ಸರಿದಾರಿಗೆ ತರೋ ಒಂದು ಗುರು. ಪೂಜೆ ತಟ್ಟೆ ಬಿತ್ತು ಅಂತ ಅದಕ್ಕೆ ದೇವ್ರಿಗೆ ಕೋಪ ಬಂದಿದೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ?